ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಇನ್ಮುಂದೆ ಸೀರೆ ಭಾಗ್ಯ. ಹೌದು ಗೆಳೆಯರೆ, 2,000 ರೂಪಾಯಿ ಜೊತೆಗೆ ಪ್ರತಿ ವರ್ಷ 2 ಸೀರೆಗಳನ್ನು ಕೊಡುವ ಬಗ್ಗೆ ವಿಚಾರ ನಡೆದಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಅದಲ್ಲದೆ ಪಡಿತರ ಚೀಟಿ. ಹೌದು ಗೆಳೆಯರೆ, ಇನ್ಮುಂದೆ ಪಡಿತರ ಚೀಟಿದಾರರಿಗೆ ಅಂಗಡಿಯಲ್ಲಿ ಸಿಗಲಿದೆಯಾ ಸೀಮೆ ಎಣ್ಣೆ? ಹಾಗೆ ಕೇಂದ್ರದಿಂದ ಹೊಸ ವಿಕಸಿತ ಭಾರತ ಜಿ ಕಾಯ್ದೆ ಜಾರಿಯ ಜೊತೆಗೆ ಗ್ರಾಮೀಣ ಜನತೆಗೆ 125 ದಿನಗಳ ಉದ್ಯೋಗ ಖಾತ್ರಿ. ಹೌದು ಗೆಳೆಯರೆ, ನಂತರ PM ಕಿಸಾನ್ 22ನೇ ಕಂತು 9 ಕೋಟಿಗಿಂತ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ ಇಂದು 2,000 ರೂಪಾಯಿ ನೇರವಾಗಿ ಜಮಾ ಆಗಿದೆ. ಚೆಕ್ ಮಾಡ್ಕೋಬೇಕು, ಹೇಗೆ ತಿಳಿದುಕೊಳ್ಳಿ. ಹಾಗೆ ರಾಜ್ಯದ ಜನತೆಗೆ ವಂಶವೃಕ್ಷ ಅಂದ್ರೆ ಪ್ರಮಾಣ ಪತ್ರ, ವಂಶಾವಳಿಯ ಪ್ರಮಾಣ ಪತ್ರ ಪಡೆಯುವುದು ಹೇಗೆ ತಿಳಿದುಕೊಳ್ಳಿ ಗೆಳೆಯರೆ. ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ, ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಇರಿ. LPG ಗ್ಯಾಸ್ ಸಿಲಿಂಡರ್ ಬಗ್ಗೆ ಕಾನೂನು ಬದ್ಧವಾಗಿ ಮನೆಯಲ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳಬೇಕು ಅದನ್ನು ತಿಳಿದುಕೊಳ್ಳಿ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ದಯವಿಟ್ಟು ಗೆಳೆಯರೆ ತಾವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಪ್ರತಿ ತಿಂಗಳು 2,000 ಪಡೆಯುತ್ತಿರುವಂತಹ ಮಹಿಳೆಯರಿಗೆ ಈಗ ಸೀರೆ ಭಾಗ್ಯ ಸೇರ್ಪಡೆಯಾಗುವುದು ಸರ್ಕಾರದ ಮಹತ್ವದ ಹೆಜ್ಜೆ ಎಂದು ಹೇಳಲಾಗುತ್ತಿದೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಹಬ್ಬದ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಇರಬಹುದು, ಯುಗಾದಿ ಇರಬಹುದು ಅಥವಾ ದೀಪಾವಳಿ ಇರಬಹುದು, ಉಚಿತವಾಗಿ ಸೀರೆಯನ್ನು ವಿತರಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಹೇಳಲಾಗಿದೆ. ಸ್ಥಳೀಯ ನೇಕಾರರಿಗೆ ಪ್ರೋತ್ಸಾಹ ಸೀರೆಗಳನ್ನು ಅಥವಾ ಕರ್ನಾಟಕದ ನೇಕಾರರಿಗೆ ಖರೀದಿಸುವಂತಹ ವಿತರಿಸುವಂತಹ ರಾಜ್ಯದ ನೇಕಾರರಿಗೂ ಆರ್ಥಿಕ ಸಹಾಯವಾಗಲಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಸರ್ಕಾರಿ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಮತ್ತು ಅಧಿಕೃತವಾಗಿ ಸೀರೆ ವಿತರಣೆ ದಿನಾಂಕ ಅಥವಾ ಮಾರ್ಗಸೂಚಿಗಳು ಇನ್ನಷ್ಟೇ ಪ್ರಕಟವಾಗಬೇಕೆಂದು ಹೇಳಲಾಗುತ್ತಿದೆ. ಮಹಿಳೆಯರು ಪ್ರತಿ ತಿಂಗಳ ಪಡೆಯುತ್ತಿರುವಂತಹ 2,000 ರೂಪಾಯಿ DBT ಮೂಲಕ ನೇರವಾಗಿ ಖಾತೆಗೆ ಜಮಾ ಆಗುತ್ತಿದೆ ಎಂದು ಹೇಳಲಾಗಿದೆ. ಯಾಕೆಂದ್ರೆ ಸೀರೆ ಪಡೆಯಲು ಯಾವುದೇ ಹೊಸ ಅಪ್ಲಿಕೇಶನ್ ಹಾಕುವಂತ ಅಗತ್ಯ ಇರುವುದಿಲ್ಲ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ನೋಂದಾಯಿಸಿಕೊಂಡಿರುವಂತಹ ಮಹಿಳೆಯರಿಗೆ ಅನ್ವಯಿಸುವಂತಹ ಸಾಧ್ಯತೆ ಇದು ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ದೇಶದಲ್ಲಿ LPG ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಮನೆ ಅಡುಗೆಗೆ ಮತ್ತೆ ಸೀಮೆಎಣ್ಣೆ ಬಳಸಲು ಅನುಮತಿಯನ್ನು ನೀಡುತ್ತಿದೆ. ಇದರ ಕುರಿತು ಮಹತ್ವದ ಆದೇಶವನ್ನು ಹೊರಡಿಸುತ್ತದೆ ಎಂದು ಹೇಳಲಾಗಿದೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ರಾಜ್ಯಗಳಿಗೆ ನಿಯಮಿತ ಕೋಟಾದ ಜೊತೆಗೆ ಹೆಚ್ಚುವರಿ ಸೀಮೆಯನ್ನು ಹಂಚಿಕೆ ಮಾಡಬಹುದಾಗಿದೆ ಎಂದು ಹೇಳಲಾಗಿದೆ. ಯಾಕೆಂದರೆ ರಾಜ್ಯಗಳಿಗೆ ಪಡಿತರ ಚೀಟಿ ಅಂಗಡಿಗಳಲ್ಲಿ ಮೂಲಕ ವಿತರಿಸುವಂತಹ 1 ಲಕ್ಷ ಕಿಲೋ ಲೀಟರ್ ನಿಯಮಿತ ಕೋಟಾದ ಜೊತೆಗೆ ಹೆಚ್ಚುವರಿಯಾಗಿ 48,000 ಕಿಲೋ ಲೀಟರ್ ಸೀಮೆಎಣ್ಣೆಯನ್ನು ಕೇಂದ್ರ ಸರ್ಕಾರವು ಹಂಚಿಕೆ ಮಾಡಿದೆ. ಪ್ರಾಥಮಿಕವಾಗಿ ಬಡ ಕುಟುಂಬಗಳಿಗೆ ಅಡುಗೆ ಇಂಧನವಾಗಿ ಇದನ್ನು ವಿತರಿಸಲಾಗುವುದೆಂದು ತಿಳಿಸಲಾಗಿದೆ. ಹಾಗೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಪರ್ಯಾಯ ಇಂಧನವಾಗಿ ಬಯೋಮಾಸ್, RDF ಪ್ಲೇಟ್ಗಳು ಅಥವಾ ಕಲ್ಲಿದ್ದಲು 1 ತಿಂಗಳ ಕಾಲ ಬಳಸಲು ಅನುಮತಿ ನೀಡುವಂತೆ ಪರಿಸರ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ತಿಳಿಸಿದೆ. ಹಾಗೆ LPG ಮೇಲೆ ಒತ್ತಡವನ್ನು ಸಹ ಕಡಿಮೆ ಮಾಡಲು ಸಹಾಯ ಮಾಡುತ್ತಿದೆ ಎಂದು ನಿರೀಕ್ಷೆಯಲ್ಲಿದೆ ಎಂದು ಹೇಳಲಾಗಿದೆ ಗೆಳೆಯರೆ. LPG ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆಗಳು ಉಂಟಾಗಿದ್ದು ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ತೀವ್ರವಾಗಿದ್ದು ಸಿಲಿಂಡರ್ ಬುಕ್ಕಿಂಗ್ ಅವಧಿಯಲ್ಲಿ ಹೆಚ್ಚಾಗುತ್ತಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಯಾಕೆಂದ್ರೆ ಮೊದಲು ಗ್ರಾಹಕರು 25 ದಿನಕ್ಕೊಮ್ಮೆ ಸಿಲಿಂಡರ್ ಪಡೆಯಬಹುದಾಗಿತ್ತು, ಆದರೆ ಈಗ 45 ದಿನಗಳಿಗೆ ಹೆಚ್ಚಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಮುಂದೆ ಗ್ರಾಮೀಣ ಗ್ರಾಹಕರು 45 ದಿನಕ್ಕೊಮ್ಮೆ ಸಿಲಿಂಡರ್ ಪಡೆಯುವಂತಹ ಬುಕ್ ಮಾಡುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಅದಕ್ಕಾಗಿ ಯಾವುದೇ ಪ್ರಕಾರದ ಸಮಸ್ಯೆಗಳು ಉದ್ಭವವಾಗದಂತೆ ಸೀಮೆಎಣ್ಣೆ ವಿತರಿಸಬೇಕೆಂದು ಸರ್ಕಾರವು ಚಿಂತನೆ ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. 2012ರಲ್ಲಿ LPG ಅಡುಗೆ ಅನಿಲ ಬಳಸುವ ಅಭಿಯಾನ ಪ್ರಾರಂಭವಾಗಿದ್ದು ಉಜ್ವಲ ಯೋಜನೆ ಅಡಿಯಲ್ಲಿ ಈಗ ಬಡ ಕುಟುಂಬಗಳಿಗೆ ಸರ್ಕಾರ ಸಬ್ಸಿಡಿ ದರದಲ್ಲಿ ಸಿಲಿಂಡರ್ ನೀಡುತ್ತಿತ್ತು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸೀಮೆಎಣ್ಣೆ ಬಳಕೆಗೆ ಅನುಮತಿ ನೀಡುವುದರ ಮೂಲಕ ಕೇಂದ್ರ ಸರ್ಕಾರವು ತಾತ್ಕಾಲಿಕ ಪರಿಹಾರವನ್ನು ಒದಗಿಸಲು ಮುಂದಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಗ್ರಾಮೀಣ ಭಾಗದಲ್ಲಿ ಜನರ ಜೀವನವನ್ನು ಸುಧಾರಿಸುವುದಕ್ಕಾಗಿ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ವಿಕಸಿತ ಭಾರತ ಜಿ ಕಾಯ್ದೆಯನ್ನು 2025 ಜಾರಿಗೆ ತಂದಿದೆ. ಈ ಹೊಸ ಯೋಜನೆಯ ಮೂಲಕ ಗ್ರಾಮೀಣ ಉದ್ಯೋಗ ಮತ್ತು ಜೀವನ ಉಪಯೋಗಕ್ಕಾಗಿ ಮಿಷನ್ ಅಡಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುವಂತಹ ಗುರಿ ಹೊಂದಿದೆ ಎಂದು ಹೇಳಲಾಗಿದೆ. ಈ ಯೋಜನೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳೇನೆಂದರೆ 125 ದಿನಗಳ ಉದ್ಯೋಗ ಖಾತ್ರಿ ಆಗುತ್ತದೆ ಗೆಳೆಯರೆ. ಮೊದಲು ಇದ್ದು ಉದ್ಯೋಗ ಖಾತ್ರಿ ದಿನಗಳಲ್ಲಿ ಹೆಚ್ಚಾಗಲಿದ್ದು ಕುಟುಂಬಕ್ಕೆ ವರ್ಷ 125 ದಿನಗಳ ಕಾಲ ಖಾತ್ರಿಪಡಿಸುವಂತಹ ವೇತನ ಸಹಿತ ಉದ್ಯೋಗವನ್ನು ನೀಡಲಾಗುತ್ತಿದೆ. ನಂತರ ನಿರುದ್ಯೋಗ ಭತ್ಯೆ, ಆಹಾರ ಫಲಾನುಭವಿಗಳಿಗೆ ಉದ್ಯೋಗ ಒದಗಿಸಲು ವಿಳಂಬವಾದರೆ ಅವರಿಗೆ ಬಲವರ್ಧಿತ ನಿರುದ್ಯೋಗ ಭತ್ಯೆ ನೀಡುವಂತಹ ವಿಶೇಷ ಅವಕಾಶವನ್ನು ಈ ಕಾಯ್ದೆಯಲ್ಲಿ ಕಲ್ಪಿಸಲಾಗುತ್ತಿದೆ ಎಂದು ಹೇಳಲಾಗಿದೆ. ನಂತರ ಸಕಾಲಕ್ಕೆ ವೇತನ ಪಾವತಿ ಗೆಳೆಯರೆ.
ಕೆಲಸ ಮಾಡಿದ ನಂತರ ವೇತನ ಪಾವತಿಯಲ್ಲಿ ವಿಳಂಬವಾದರೆ ಕ್ರಮ ವಹಿಸಬಹುದಾಗಿದೆ. ಯಾಕೆಂದ್ರೆ ಒಂದು ವೇಳೆ ಪಾವತಿ ವಿಳಂಬವಾದರೆ ಅದಕ್ಕೆ ತಕ್ಕಂತ ವಿಳಂಬ ಪರಿಹಾರವೂ ಸಹ ನೀಡಲಾಗುತ್ತಿದೆ ಎಂದು ಹೇಳಲಾಗುತ್ತದೆ. ನಂತರ ಗ್ರಾಮೀಣ ಸಭೆಯ ಮೂಲಕ ಯೋಜನೆ. ಪ್ರತಿ ಗ್ರಾಮ ಪಂಚಾಯಿತಿಯು ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆಯನ್ನು ಗ್ರಾಮ ಸಭೆಯ ಮೂಲಕವೇ ರೂಪಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ. ಯಾಕೆಂದ್ರೆ ಸ್ಥಳೀಯ ಮಟ್ಟದ ನಿರ್ಧಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ. ನಂತರ ತಂತ್ರಜ್ಞಾನದ ಮೂಲಕ ಸಬಲೀಕರಣ ಮಾಡುವಂತದ್ದು. ಯೋಜನೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ತಂತ್ರಜ್ಞಾನವನ್ನು ಬಳಸಲಾಗುವುದು. ಡಿಜಿಟಲ್ ಪಾವತಿ ಮತ್ತು ಮೇಲ್ವಿಚಾರಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಆನಂತರ ಯೋಜನೆಗಳ ಒಗ್ಗೂಡಿಕೆ. ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಗ್ರಾಮ ಪಂಚಾಯಿತಿ ಯೋಜನೆಯಡಿಯಲ್ಲಿ ಒಗ್ಗೂಡಿಸಿ ಹಳ್ಳಿಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಬಳಸಲಾಗುವುದು. ಈ ಹೊಸ ಕಾಯ್ದೆಯು ಗ್ರಾಮೀಣ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು ಹಳ್ಳಿಗಳಿಂದ ನಗರಗಳಿಗೆ ಆಗುವಂತಹ ವಲಸೆಯನ್ನು ತಡೆಗಟ್ಟಲು ಸಹಕಾರಿಯಾಗಲಿದೆ ಎಂದು ಸರ್ಕಾರವು ಆಶಿಸಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೇ. ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ 22ನೇ ಕಂತಿನ ಹಣವು ಇಂದು ಬಿಡುಗಡೆಯಾಗಿದ್ದು, ಅಸ್ಸಾಂ ರಾಜಧಾನಿಯಲ್ಲಿ ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಲಿದ್ದಾರೆ ಎಂದು ಹೇಳಲಾಗಿದೆ ಗೆಳೆಯರೆ. ಈ ಕಂತಿನಲ್ಲಿ 9 ಕೋಟಿಗಿಂತಲೂ ಹೆಚ್ಚು ರೈತರಿಗೆ ತಲಾ 2,000 ರೂಪಾಯಿ ನೇರವಾಗಿ ಲಭ್ಯವಾಗುತ್ತದೆ ಎಂದು ಹೇಳಿದ್ದಾರೆ. 21ನೇ ಕಂತಿನ ಹಣವು ಬಿಡುಗಡೆ ಮಾಡಲಾಗಿತ್ತು. ಈ ವೇಳೆಯಲ್ಲಿ 9 ಕೋಟಿ ರೈತರು 18,000ಕ್ಕಿಂತಲೂ ಕೋಟಿ ಹೆಚ್ಚು ನೇರವಾಗಿ ನೀಡಲಾಗಿತ್ತು. 20ನೇ ಕಂತಿನ ಹಣವು 2025ರ ಆಗಸ್ಟ್ ತಿಂಗಳಲ್ಲಿ 9.8 ಕೋಟಿ ರೈತರಿಗೆ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ ಸರ್ಕಾರವು ಫಲಾನುಭವಿಗಳಿಗೆ ಮರು KYC ಅಗತ್ಯವಿದೆ ಎಂದು ಹೇಳಿದ್ದಾರೆ ಎಂದು ಸೂಚಿಸಿದ್ದಾರೆ. ಯಾಕೆಂದ್ರೆ ರೈತರು ಸಮೀಪದ ರೈತರ ಸಂಪರ್ಕ ಕೇಂದ್ರ PM ಕಿಸಾನ್ ಮೊಬೈಲ್ ಆಪ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ತಮ್ಮ KYC ಮಾಹಿತಿಯನ್ನು ನವೀಕರಿಸಬಹುದು. ಅಗತ್ಯವನ್ನು ಪಾಲಿಸದ ರೈತರಿಗೆ 22ನೇ ಕಂತಿನ ಹಣವು ಸಿಗುವುದಿಲ್ಲ ಎಂದು ಹೇಳಿದ್ದಾರೆ. ಕುಟುಂಬದ ಸದಸ್ಯರಲ್ಲಿ ಸರ್ಕಾರಿ ಅಧಿಕಾರಿಗಳು, ಶಾಸಕರು, ಸಂಸದರು, ಜಿಪಂ ಸದಸ್ಯರು, ವೃತ್ತಿಪರರು ಅಥವಾ IT ಪಾವತಿಯನ್ನು ಮಾಡುತ್ತಿರುವಂತವರು ಇದಕ್ಕೆ ಅರ್ಹತೆ ಇರಲಾರರು ಎಂದು ತಿಳಿಸಿದ್ದಾರೆ. ಯಾಕೆಂದರೆ 2019ರ ಫೆಬ್ರವರಿ 1ರ ನಂತರ ಜಮೀನ್ ಮಾಲೀಕತ್ವ ಪಡೆದ ರೈತರಿಗೂ ಸಹ ಯೋಜನೆಗೆ ಅರ್ಹತೆ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ. ಒಬ್ಬ ಕುಟುಂಬದ 2 ಸದಸ್ಯರು ಪ್ರತ್ಯೇಕ ಜಮೀನ್ ಮಾಲೀಕತ್ವವನ್ನು ಹೊಂದಿದ್ದರೆ ಒಬ್ಬರಿಗೆ ಮಾತ್ರ ಅರ್ಹರು ಎಂದು ಹೇಳಲಾಗುತ್ತದೆ ಗೆಳೆಯರೆ. ಫಲಾನುಭವಿಗಳು ತಮ್ಮ KYC ಮಾಹಿತಿಯನ್ನು ನವೀಕರಿಸುವ ಮೂಲಕ ನೇರ ಹಣ ಜಮಾ ಪಡೆಯಲು ಕ್ರಮ ಕೈಗೊಳ್ಳುವ ಅತ್ಯಂತ ಅವಶ್ಯಕತೆ ಅಗತ್ಯವಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಕುಟುಂಬದ ಆಸ್ತಿ ಹಂಚಿಕೆ, ಪಿಂಚಣಿ ಸೌಲಭ್ಯ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ವಾರಸುದಾರಿಕೆಯನ್ನು ಸಾಬೀತುಪಡಿಸಲು ವಂಶವೃಕ್ಷ ಅಥವಾ ವಂಶಾವಳಿ ಪ್ರಮಾಣ ಪತ್ರ ಅತ್ಯಂತ ಪ್ರಮುಖ ದಾಖಲೆಯಾಗಿದೆ ಗೆಳೆಯರೆ. ಈ ಪ್ರಮಾಣ ಪತ್ರವನ್ನು ಪಡೆಯಲು ವಿಧಾನ ಅಗತ್ಯ ದಾಖಲೆಗಳು ಮತ್ತು ಅದರ ಪ್ರಾಮುಖ್ಯತೆಯನ್ನು ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಸುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರಿ ಗೆಳೆಯರೆ. ವಂಶವೃಕ್ಷ ಪ್ರಮಾಣ ಪತ್ರ ಎಂದರೇನು ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳು ಅಥವಾ ಅವರ ನಡುವಿನ ಸಂಬಂಧವನ್ನು ಸರ್ಕಾರ ಅಧಿಕೃತವಾಗಿ ದೃಢೀಕರಿಸಿರುವಂತಹ ದಾಖಲೆ ಇದು ಆಗಿದೆ. ಅಜ್ಜ, ಅಜ್ಜಿ, ತಂದೆ, ತಾಯಿ ಮತ್ತು ಮಕ್ಕಳ ವಿವರವನ್ನು ಕ್ರಮಬದ್ಧವಾಗಿ ನಮೂದಿಸಬೇಕಾಗುತ್ತದೆ. ನಂತರ ಯಾವುದೇ ಸಂದರ್ಭದಲ್ಲಿ ಇದರ ಅಗತ್ಯ ಹೇಗಿರುತ್ತದೆ ಅಂದರೆ ಆಸ್ತಿ ಹಂಚಿಕೆ, ವಾರಸುದಾರಿಕೆ, ಸರ್ಕಾರಿ ಉದ್ಯೋಗಗಳಲ್ಲಿ ಇದು ಮುಖ್ಯವಾಗಿ ಉಪಯೋಗ ಆಗುತ್ತದೆ ಎಂದು ಹೇಳ್ತಾರೆ ಗೆಳೆಯರೆ. ಆಸ್ತಿ ಹಂಚಿಕೆಯಲ್ಲಿ ಕುಟುಂಬ ಪಿತ್ರಾರ್ಜಿತ ಅಥವಾ ಸ್ವಸಾರ್ಜಿತ ಆಸ್ತಿಯನ್ನು ಭಾಗ ಮಾಡುವುದು ಇದು ಕಡ್ಡಾಯವಾಗಿರುತ್ತದೆ. ವಾರಸುದಾರಿಕೆ ಮೃತರ ಬ್ಯಾಂಕ್ ಖಾತೆಯಲ್ಲಿರುವಂತಹ ಹಣ ಪಡೆಯಲು ಅಥವಾ ಪಿಂಚಣಿ ಸೌಲಭ್ಯಕ್ಕಾಗಿ ಇದು ವಾರಸುದಾರಿಕೆ ಬೇಕಾಗುತ್ತದೆ ಗೆಳೆಯರೆ. ಸರ್ಕಾರಿ ಉದ್ಯೋಗ ವಿಶೇಷವಾಗಿ ಕುಟುಂಬದ ಸದಸ್ಯರ ಮರಣದ ನಂತರ ಅನುಕಂಪದ ಆಧಾರದ ಮೇಲೆ ಕೆಲಸ ಪಡೆಯಲು ಇದು ಅಗತ್ಯವಾಗಿರುವಂತಹ ದಾಖಲೆಯಾಗಿರುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆಂದು ತಿಳಿದುಕೊಳ್ಳೋಣ ಗೆಳೆಯರೆ. ಅರ್ಜಿ ಸಲ್ಲಿಸುವುದಕ್ಕೋಸ್ಕರ ತಮ್ಮ ವ್ಯಾಪ್ತಿಯ ನಾಡ ಕಚೇರಿ, ತಹಸೀಲ್ದಾರ್ ಕಚೇರಿ ಅಥವಾ ಗ್ರಾಮ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ತಾಂತ್ರಿಕವಾಗಿ ಸುಲಭ ಬೇಕೆಂದರೆ ಸೇವಾ ಸಿಂಧು ವೆಬ್ಸೈಟ್ಗಳಲ್ಲಿ ಸಹ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ಅವಕಾಶ ಇದೆ ಎಂದು ಹೇಳಲಾಗುತ್ತದೆ ಗೆಳೆಯರೆ. ಅರ್ಜಿದಾರರ ವಿಶೇಷ ದಾಖಲೆಗಳು ಏನ್ ಬೇಕಾಗುತ್ತದೆ ಅಂದರೆ ಅರ್ಜಿದಾರರು ತಮ್ಮ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ಪಡೆದಿರಬೇಕಾಗುತ್ತದೆ. ವಂಶವೃಕ್ಷದ ವಿವರಣೆಗಳಲ್ಲಿ ಒಳಗೊಂಡಂತಹ ನೋಟರಿ ಮೂಡಿಸಿದ ಅಪ್ಡೇಟ್ ಸಹ ಬೇಕಾಗುತ್ತದೆ ಗೆಳೆಯರೆ. ದೃಢೀಕರಣಕ್ಕಾಗಿ 2 ನೆರೆ ಮನೆಯವರ ಸಹಿ ಸಹ ಇದರಲ್ಲಿ ಬೇಕಾಗುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ಭಾರತದಲ್ಲಿ LPG ಪೂರೈಕೆಯಲ್ಲಿ ಉಂಟಾಗಿರುವಂತಹ ಬೆನ್ನೆಲೆ ಸಿಲಿಂಡರ್ಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ವರ್ಷಕ್ಕೆ ಎಷ್ಟು ಬುಕ್ ಮಾಡಬಹುದೆಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತದೆ ಗೆಳೆಯರೆ. ಇತ್ತಿನ ಜಾಗತಿಕ ಜೀವನ ಮಟ್ಟದಲ್ಲಿ LPG ಪೂರೈಕೆಗಳು ಅಲ್ಪ ಮಟ್ಟಕ್ಕೆ ತೊಂದರೆಯನ್ನು ಉಂಟಾಗುತ್ತಿದೆ ಎನ್ನಲಾಗುತ್ತಿದೆ ಗೆಳೆಯರೆ. ಸಂಗ್ರಹಿಸಿದಂತಹ ಸಿಲಿಂಡರ್ಗಳನ್ನು ತಮ್ಮ ಕಾನೂನುಬದ್ಧವಾಗಿ ಒಬ್ಬ ಗೃಹ ಬಳಕೆದಾರರು
ಮನೆಯಲ್ಲಿ ಏಕಕಾಲಕ್ಕೆ ಗರಿಷ್ಠ 2 ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳಬಹುದು ಎಂದು ಹೇಳಲಾಗಿದೆ. ಆದರೆ ಬುಕ್ಕಿಂಗ್ ಮಾಡುವಂತಹ ದಿನಗಳಲ್ಲಿ 25 ದಿನಗಳ ಅಂತರ ಇರಬೇಕೆಂದು ತಿಳಿಸಲಾಗಿದೆ. ಕಾನೂನು ಮಿತಿನ ಮೂಲಕ ಸುರಕ್ಷತಾ ನಿಯಮಗಳ ಪ್ರಕಾರ ಒಂದು ಗೃಹ ಬಳಕೆದಾರರು ಏಕಕಾಲಕ್ಕೆ ಮನೆಯಲ್ಲಿ 2 ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳಬಹುದು ಎಂದು ಅವಕಾಶ ಇದೆ ಎಂದು ತಿಳಿಸಲಾಗಿದೆ. 14.2 kgಯ ಸಿಲಿಂಡರ್ಗಳನ್ನು ಅವಕಾಶವಾಗಿ ಇಟ್ಟುಕೊಳ್ಳಬಹುದು. ಅದರಲ್ಲಿ ಒಂದು ಬಳಕೆ ಮಾಡಬೇಕು, ಇನ್ನೊಂದು ಮೀಸಲಿಟ್ಟಿರಬೇಕು. ಇದಕ್ಕಿಂತ ಹೆಚ್ಚಿನ ಸಂಗ್ರಹಣೆ ಅಥವಾ ಬೆಂಕಿ ಸ್ಫೋಟಕ ಅಪಾಯವನ್ನು ಹೆಚ್ಚಿಸುವುದರಿಂದ ಕಾನೂನುಬದ್ಧವಾಗಿ ಅದು ಅನುಮತಿ ಇಲ್ಲ ಎಂದು ತಿಳಿಸಲಾಗಿದೆ. ಒಂದು ಹಣಕಾಸು ವರ್ಷದಲ್ಲಿ ಕುಟುಂಬವು 15 ಸಿಲಿಂಡರ್ಗಳನ್ನು ಬುಕ್ ಮಾಡಬಹುದಾಗಿತ್ತು. ಆದರೆ ಈಗ 12 ಸಿಲಿಂಡರ್ಗಳಿಗೆ ಮಾತ್ರ ಸರ್ಕಾರ ಸಬ್ಸಿಡಿ ನೀಡುತ್ತಿದೆ. ಉಳಿದ 3 ಸಿಲಿಂಡರ್ಗಳನ್ನು ಮಾರುಕಟ್ಟೆ ದರದಲ್ಲಿ ಖರೀದಿಸಬೇಕಾಗುತ್ತದೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.